ಹಲೋ ಗಾಯ್ಸ್, ಸಿಂಗಲ್ ಹುಡುಗರಿಗೆ ನಮಸ್ತೆ ನಮ್ಮ ಚಾನಲ್ಗೆ. ಸೊ ಯಾಕೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊಂದು ಮುದ್ದಾಗಿರ್ತಕ್ಕಂಥ ಹುಡುಗಿಯರು ನಿಮ್ಮನ್ನು ಹುಡುಕೊಂಡು ಬರ್ತಾರೆ. ಯಾಕಂದರೆ ಒಂದು ಆಕೆಗೆ ಮದುವೆ ಆಗೋದಕ್ಕೆ ಬರಬೇಕು, ಇಲ್ಲ ಅಂದರೆ ಫ್ರೆಂಡ್ಶಿಪ್ನ ಬೆಳೆಸೋದಕ್ಕೆ ಬರಬೇಕು, ಇಲ್ಲ ಅಂದರೆ ಅವ್ರ ಜೊತೆ ಕಾರ್ ಡ್ರೈವರ್ ಆಗಿರೋದಕ್ಕೆ ಬರಬೇಕು. 3 ರೀತಿಯಲ್ಲಿ ಆಫರ್ ಇದೆ. ಸೊ ಯಾವುದು ಬೇಕು ಅದನ್ನು ಚೂಸ್ ನೀವು ಮಾಡಿಕೊಳ್ಬೇಕು. ಬಟ್ ಆಕೆ ಕಂಡೀಷನ್ ಕೊಟ್ಟಿದ್ದಾಳೆ, ಆ ಒಂದು ಕಂಡೀಷನ್ನ ಪ್ರಕಾರ ನೀವು ಇರಬೇಕು. ಅಷ್ಟಕ್ಕೂ ಯಾರು ಈ ಒಂದು ಹುಡುಗಿ, ಏನು ತಿಳಿಸ್ತಾ ಇದ್ದೀರಾ? ಈ ಒಂದು ವಿಡಿಯೋ ಏನು ಸ್ನೇಹಿತರೆ? ವಿಡಿಯೋ ಬಂದು ಸಂಬಂಧ ಬೆಳೆಸುವಂಥ ಒಂದು ಬಯಕೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನನಗೆ ಕಳಿಸ್ತಕ್ಕಂಥ ಅವರ ಡೀಟೇಲ್ಸ್ಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡಿ ಇವರಿಗೆ ಒಂದು ಒಳ್ಳೆಯ ಹುಡುಗನ ಹುಡುಕಾಟ ಮಾಡಿಕೊಡೋದು ನಮ್ಮ ಚಾನಲ್ನ ಉದ್ದೇಶ. ಹೆಸರು ದ್ಯುತಿ ಸಕಲೇಶಪುರ. ಆ್ಯಂಡ್ ಲಿಟ್ರಲಿ ಇವರು ಬಂದ್ಬಿಟ್ಟು ಧೃತಿ ಸಕಲೇಶಪುರ ಅಂತ ಈಕೆ ಹೆಸರು. ವಯಸ್ಸು ಬಂದು 26 ವರ್ಷ. ಸ್ಥಳ ಬಂದು ಸಕಲೇಶಪುರ, ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಆ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂತಹ ಮುದ್ದಾಗಿರ್ತಕ್ಕಂಥ ಬಿಳಿಯ ಶರೀರ ಬಣ್ಣ ಹೊಂದಿರತಕ್ಕಂಥ, ಎಷ್ಟೊಂದು ಸಖತ್ತಾಗಿದೆ ನೋಡಿ. ಮುಖ ವೈಟ್ ಆಗಿದ್ದರೆ ಸಾಲದು, ಲಕ್ಷಣವಾಗಿರಬೇಕು. ಸೊ ಎತ್ತರ ಬಂದ್ಬಿಟ್ಟು 5.5 ಅಡಿ ಎತ್ತರ ಆ್ಯಂಡ್ ಗೋಧಿ ಬಣ್ಣದ ಮೈಕಟ್ಟು. ಆರ್ಗಾನಿಕ್ ಮಸಾಲೆಯ ಪ್ಯಾಕಿಂಗಲ್ಲಿ ಕೆಲಸ ಮಾಡೋದು ಈಕೆ. ಒಳ್ಳೆಯ ಕ್ಲಾಮ್ ಡೌನ್, ನೇಚರ್ ಲವರ್, ಸಿಂಪಲ್ ಆಗಿರ್ತಕ್ಕಂಥ ಲಿವಿಂಗ್ನಲ್ಲಿರ್ತಕ್ಕಂಥ ಹುಡುಗಿ. ಈಕೆಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ಹುಡುಗ ಯಾವ ರೀತಿ ಇರಬೇಕು ಅಂತ ನೆಕ್ಸ್ಟ್ ಹೇಳ್ತೇನೆ. ಕುಟುಂಬದಲ್ಲಿ ಮಸಾಲೆ ತೋಟ, ತಾಯಿಯವರು ಗೃಹಿಣಿ, ತಂಗಿ ಒಬ್ಬಳು ಕಾಲೇಜ್, ಅಣ್ಣ ಒಬ್ಬ ಮದುವೆಯಾಗಿ ನೆಲೆಸಿಕೊಂಡಿದ್ದಾನೆ. ಈಗೋ ಫ್ರೆಂಡ್ಲಿ ಫ್ಯಾಮ್ಲಿ, ಈಗೋ ಅಂದರೆ ಕೋಪನೇ ಇಲ್ಲದಂತಹ ಫ್ಯಾಮ್ಲಿಯಲ್ಲಿ ಬೆಳೆದಿರ್ತಕ್ಕಂಥ ಈ ಒಂದು ದ್ಯುತಿ ಸಕಲೇಶಪುರ ಆಗಿರ್ತಕ್ಕಂಥ ಹುಡುಗಿಗೆ ಒಬ್ಬ ಒಳ್ಳೆಯ ಹುಡುಗನ ಅವಶ್ಯಕತೆ ಇದೆ ಮದುವೆ ಆಗೋದಕ್ಕೆ. ಅಷ್ಟಕ್ಕೂ ಯಾವ ರೀತಿಯಲ್ಲಿ ಇರಬೇಕು ಧೃತಿಯ ಗೌಡ್ರಿಗೆ, ಸೊ ಏನೆಲ್ಲ ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಒಂದನೇದಲ್ಲಿ ಪ್ರಸ್ತುತ ದ್ಯುತಿ ಅಂತಹ ಹೆಸರೇನಿದೆ ಅದರ ಪ್ರಕಾರ ಈಕೆಯ ಮನೆತನಕ್ಕೆ ಎಂದೂ ಕೂಡ ಕೆಟ್ಟ ಹೆಸರು ಬರಲಾರ್ದಂತಹ ಹುಡುಗ ಇರಬೇಕು ಅಂತ ಹೇಳಿರೋದು. ಸೊ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ನಿಮ್ಮನ್ನು ಮದುವೆ ಆಗ್ತೀರಾ ಅಂತಂದರೆ ನೀವು ಇವರ ಫ್ಯಾಮ್ಲಿಯಲ್ಲಿ ಒಬ್ಬ ಮೆಂಬರ್ ಆದರೆ, ಇವಾಗ ನಿಮಗೇನಾದರೂ ಕೆಟ್ಟ ಹೆಸರಿದೆ ಅಂದರೆ ಅದು ನಮ್ಮ ಫ್ಯಾಮ್ಲಿ ಮೆಂಬರ್ ಎಲ್ಲರೂ ಕೂಡ ಬರುತ್ತೆ. ಆ ಒಂದು ಉದ್ದೇಶದಿಂದ ಒಳ್ಳೆಯ ಕ್ಯಾರೆಕ್ಟರ್ ಇರುವಂತಹ ಹುಡುಗ ಆಗಿದ್ದು, ಕಡಿಮೆ ಮತ್ತು ಒಳ್ಳೆಯ ವರ್ತನೆ ಇರತಕ್ಕಂಥ ಹುಡುಗ ಆಗಿದ್ದು, ಕಡಿಮೆ ಕೆಲಸ ಮಾಡ್ತಕ್ಕಂಥ ಹುಡುಗ ನೀವು ಆಗಿದ್ದರೂ ಕೂಡ ದುಡ್ಡು ಜಾಸ್ತಿ ಬರ್ತಕ್ಕಂಥ ಕೆಲಸದಲ್ಲಿ ಇರಬೇಕು ಅಂತ ಹೇಳಿರೋದು. ರೆಗ್ಯುಲರ್ ಆಗಿರ್ತಕ್ಕಂಥ ಕೆಲಸ ಮತ್ತು ತಿಂಗಳಲ್ಲಿ ಬರ್ತಕ್ಕಂಥ ಸಂಬಳ ಎರಡೂ ಕೂಡ ಮ್ಯಾಚ್ ಮಾಡಿದಾಗ ನನ್ನ ಒಂದು ಸಂಸಾರ, ನಾನು ಇರ್ತಕ್ಕಂಥ ಪರಿಸ್ಥಿತಿ, ನಾನು ಮಾಡ್ತಕ್ಕಂತಹ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಎಲ್ಲನೂ ಕೂಡ ಸಾಲ್ವ್ ಮಾಡಬೇಕು ನೀವು ಮಾಡ್ತಕ್ಕಂಥ ಕೆಲಸ, ನೀವು ಮಾಡ್ತಕ್ಕಂಥ ದುಡ್ಡಿಂದ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒಂದು, ನಿಮ್ಮ ಗುಣ ಯಾವ ರೀತಿ ಇರಬೇಕು ಅಂದರೆ, ಯಾರ ಹತ್ರನಾದರೂ ನಾನು ಕೇಳಿದ್ರೆ ಈ ಒಳ್ಳೆಯ ಹುಡುಗಾರಿ ನಿಮಗೆ ಮ್ಯಾಚ್ ಆಗ್ತಾ ನೋಡಿ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ಉದ್ದೇಶ ಒಂದೇ, ಹುಡುಗ ಕುಡಿತಾನೋ, ತಿಂತಾನೋ, ಸೇತಾನೋ ಅಥವಾ ಹಾಳು ಮಾಡ್ತಾನೋ, ಆ ಚಟ ಇದೆ ಈ ಚಟ ಇದೆ ಸೆಕೆಂಡ್ರಿ. ಇವಾಗ ನಿನ್ನ ಗುಣ ಹೆಂಗಿದೆ ಅಂತ ನೋಡಿಬಿಟ್ಟು ಹೆಣ್ಣನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಬೇಕಾಗಿರೋದೇ ಅದೇ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಪಾಯಿಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇವರ ಮನೆ ಇದೆ, ಒಂದು 2 ಅಂತಸ್ತಿನ ಮನೆ. ಆ ಒಂದು ಮನೆಯಲ್ಲಿ ಮೇಲ್ಗಡೆ ನಾವಿಬ್ಬರು ಕೂಡ ಇರೋಣ, ನಿಮ್ಮ ತಂದೆ ತಾಯಿಯವರು ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇರ್ತೀನಿ, ಇಲ್ಲ ಅಂತಂದರೆ ಅವತ್ತಿನ ದಿನವೇ ನಾನು ತವ್ರ ಮನೆಗೆ ಬಂದು ನನ್ನ ಮನೆಯಲ್ಲಿ ನೀವು ವಾಸವಾಗಿರಬೇಕು ಅಂತ ವಾರ್ನ್ ಸಹ ಮಾಡಿದ್ದಾರೆ. ಅವರವರ ಮೈಂಡ್ ಸೆಟ್ಟು, ಅವರವರ ವಿಚಾರ, ಅದು ಹಾಗೆ ಇರಬೇಕು ಅಂತಂದರೆ ಹಾಗೆ ಇರಲೇಬೇಕು ನೀವು. ಯಾಕಂದರೆ ಇಂಥ ಹುಡುಗಿ ಸಿಗ್ತಾಳೆ ಅಂದರೆ ಅವ್ರು ಹೇಳ್ದಂಗೆ ಕೇಳ್ತೀನಿ ಅಂದರೆ ಮಾತ್ರ ಮುಂದುವರೆದು ನಿಮಗೆ ಮೆಸೇಜ್ ಮಾಡ್ತಾಳೆ, ಇಲ್ಲಾಂದರೆ ಮಾಡಲ್ಲ. ಸೊ ಈಕೆಗೆ ನೀವೇನಾದರೂ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ DM ಕಂಪ್ಲೀಟ್ ಡೀಟೇಲ್ಸ್ ಇದೆ ಈಕೆದು, ಅದನ್ನು ಚೆಕ್ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಈಕೆಯ ಮಾಹಿತಿಗಾಗಿ ಮೇಲ್ ಮಾಡಿ ಅಂತ ಹೇಳ್ತಾ, ಈಕೆ ಹತ್ತಿರ ಇರ್ತಕ್ಕಂಥ ಆಸ್ತಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆಸ್ತಿಯ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುನ್ನ, ಈ ಒಂದು ಕಾರು ಏನು ನೋಡ್ತಾ ಇದ್ದೀರಾ ಅದರ ಕನಸಿನ ಕಾರು ದ್ಯುತಿ ಸಕಲೇಶಪುರ ಅಂತಕ್ಕಂಥ ಹುಡುಗಿಯ ಒಂದು ಕನಸು ಆಗಿರೋದು. ಲೈಫ್ನಲ್ಲಿ ಇದನ್ನು ತೆಗೆದುಕೊಳ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಹೆಂಗಿದೆ, ಯಾಕೆ ಇದನ್ನು ಕನಸನ್ನು ಕಂಡಿದ್ದಾರೆ ಅಂದರೆ, ಗಂಡು ಮಕ್ಕಳಿಗೆ ಬೈಕಿನ ಕ್ರೇಜ್ ಯಾವ ರೀತಿ ಇರುತ್ತೋ ಹಾಗೆಯೇ ಹೆಣ್ಣು ಮಕ್ಕಳು ಕೂಡ ಕಾರ್ಗಳ ಕ್ರೇಜ್ಗಳು ಜಾಸ್ತಿ ಇರುತ್ತೆ. ಅದರಲ್ಲಿ ಇದೊಂದು 5980 cc ಗಾಡಿ, V12 ಟ್ವಿನ್ ಟರ್ಬೋ ಆಗಿರೋದು. ಟಾಪ್ ಸ್ಪೀಡ್ ಬಂದರೆ
370 ಕಿಲೋಮೀಟರ್ನ ಟಾಪ್ ಸ್ಪೀಡ್ ಇದೆ. ಮೈಲೇಜಿಗೆ ಬಂದರೆ 4ರಿಂದ 6 ಕಿಲೋಮೀಟರ್ನ ಮೈಲೇಜಿಂಗ್ ಹೊಂದಿರುವಂಥ ಗಾಡಿ. ಆಟೋಮೆಟಿಕ್ ಆಗಿರ್ತಕ್ಕಂತಹ 2 ಸೀಟಿನ ಹೈಬ್ರಿಡ್ ಕ್ವಾಲಿಟಿ, ಪವರ್ಫುಲ್ ಇಂಜಿನ್ ಆ್ಯಂಡ್ ವೆರಿ ರೇರ್ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂತಹ ಒಂದು ಗಾಡಿಯಾಗಿರೋದು. ಬ್ಲೂ ಕಲರಲ್ಲಿದೆ, ನೋಡೋದಕ್ಕೆ ಸಖತ್ತಾಗಿದೆ. ಹೆವಿ ಟಾಪ್ ಮಾಡೆಲ್, ಟೈರ್ ಕಂಡೀಷನ್ 100% ಜೆನ್ಯೂನ್ ಆಗಿದೆ. ವಿತ್ ಧೂಮ್ ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತಾಗಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಸೊ ಇದು ನಮಗೆ ಬಂದಿರತಕ್ಕಂತಹ ಮಾಹಿತಿ ಆಗಿತ್ತು ಸ್ನೇಹಿತರೆ. ಸೊ ಈ ಒಂದು ಕಾರು ನಿಮಗೆ ಸಿಗುತ್ತೋ ಅಂದರೆ ಆಕೆ ತೆಗೆದುಕೊಳ್ತಾರೋ ಬಿಡ್ತಾರೋ ಅದು ನಮಗೆ ಮ್ಯಾಟ್ರ್ ಆಗಲ್ಲ. ಬಟ್ ಕನಸು ಅನ್ನೋದು ಆಕೆಗೆ ಬೇರೆ ಅಲ್ಲ, ನಿಮಗೆ ಬೇರೆ ಅಲ್ಲ, ಇಬ್ಬರು ಕೂಡ ಒಂದೇ ಆಗಿರುತ್ತೆ. ಬಟ್ ಅದನ್ನು ನೀವು ಅರ್ಥ ಮಾಡಿಕೊಂಡು ಆಕೆ ಜೊತೆ ಒಳ್ಳೆಯ ರೀತಿಯಲ್ಲಿ ಇರ್ತೀನಿ ಅಂತಂದರೆ ಪ್ರಸ್ತುತ ಈ ಒಂದು ಕಾರು ಸಹ ನಿಮಗೆ ಸಿಗುತ್ತೆ. ಸೊ ದುಡಿತಾರಲ್ವ, ಒಂದು ಸಣ್ಣದಾಗಿರ್ತಕ್ಕಂಥ ದುಡಿಮೆ ಇದೆ. ಆ ಸಣ್ಣ ದುಡಿಮೆಯಿಂದ ಎಷ್ಟು ಬೇಕಾದರೂ ಅಷ್ಟು ದುಡ್ಡನ್ನು ಕೂಡ ಗೋಳೆ ಮಾಡ್ಕೊಳ್ಬೋದು, ಸೇವಿಂಗ್ಸ್ನ ಮಾಡ್ಬೋದು. ಸೇವಿಂಗ್ಸ್ನ ಮಾಡಿದಾಗ ಮಂತ್ಲಿ ಇಷ್ಟು ಅಂತ ನೀವೇನಾದರೂ ಕೊಟ್ಕೊಳ್ತಾ ಹೋದರೆ ನಿಮ್ಮ ದುಡ್ಡು ಅವರ ದುಡ್ಡು ಒಂದು ದೊಡ್ಡ ಮಟ್ಟದಲ್ಲಾದರೆ ಇಂತಹ ಕನಸುಗಳು 100 ಬಂದರೂ ಕೂಡ ಈಡೇರಿಸ್ಕೊಳ್ಬೋದು ಅಂತ ಆಕೆ ಹೇಳಿರೋದು. ಸೊ ದ್ವಿತೀಯವರು ನಿಮಗೆ ಇಷ್ಟ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅಷ್ಟೊಂದು ಸಖತ್ತಾಗಿರ್ತಕ್ಕಂಥ ಹುಡುಗಿ ಆಕೆ. ಇಷ್ಟ ಆಗಿದ್ದರೆ ನಿಮ್ಮ ಬಯೋಡಾಟಾಗಳನ್ನು ಆಕೆಗೆ ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಗಾಡಿಯ ಇಂಟೀರಿಯರ್ಗಳ ಸೀಟು ಎಷ್ಟೊಂದು ಹೈಬ್ರಿಡ್ ಆಗಿ ಸಖತ್ತಾಗಿ ಇದೆ ನೋಡಿ ಸ್ನೇಹಿತರೆ. ಆಕೆ ಏನಕ್ಕೆ ಇಷ್ಟಪಟ್ಟಿದ್ದಾಳೆ ಅಂದರೆ ಈ ರೀತಿ ಸಖತ್ತಾಗಿರ್ತಕ್ಕಂಥ ಗಾಡಿ ಇದೆ ಅಂತ ಅನ್ನೋ ಕಾರಣಕ್ಕೆ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ಹುಡುಗಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡೋದು ಕೂಡ ಅಷ್ಟೇ ಮಾಡರ್ನ್ ಲುಕ್ಕಲ್ಲಿದೆ. ಆ್ಯಂಡ್ ಈಗಿನ ಒಂದು ಟ್ರೆಡಿಷ್ನಲ್ ಜನರೇಷನಲ್ಲಿ ಇಂತಹ ಗಾಡಿ ಸಿಗೋದು ತುಂಬ ಅಂದರೆ ತುಂಬ ಕಡಿಮೆ. ಹಾಗಾಗಿ ನೀವೇನಾದರೂ ಈಕೆಗೆ ಇಷ್ಟಪಟ್ಟು ಈಕೆನ ಕನಸು ಕಾಣುವಂಥ ರೀತಿಯಲ್ಲಿ ನೀವು ಒಬ್ಬ ಒಳ್ಳೆಯ ಹುಡುಗ ಆಗಿದ್ದರೆ ನಿಮ್ಮ ಬಯೋಡಾಟಾಗಳನ್ನು ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ ಮೇಲ್ ಮಾಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.